ಎಲ್ಲರಿಗೂ ನಮಸ್ಕಾರ. ನೋಡುತ್ತಿರುವಂತಹ ನನ್ನ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾನು ಆರಾಮವಾಗಿದ್ದೇನೆ. ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ, ಎಲ್ಲರಿಗೂ ತಿಳಿದಿರಬಹುದು ಜಾನ್ವರಿ 22ಕ್ಕೆ ಏನಿದೆ ಅಂತ. ಹೌದು, ಜಾನ್ವರಿ 22ಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಸ್ಥಾಪನೆ ಆಗ್ತದೆ. ಈಗ ನಮಗೆ ಮೋದಿಜಿ ಹೇಳಿದ್ದಾರೆ 22ಕ್ಕೆ ನೀವು ಮನೆಯಲ್ಲೇ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ, ದೇವಸ್ಥಾನಗಳಿಗೆ ಅಯೋಧ್ಯೆಯಿಂದ ಅಕ್ಷತೆ ಕಾಳುಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಮನೆಗಳಿಗೂ ಹೋಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಮನೆಗಳಿಗೂ ಅವರು ನಮಗೆ ಅಕ್ಷತೆ ಕಾಳುಗಳನ್ನು ಕೊಡ್ತಾರೆ, ಒಂದು ಹಿಂಡಿ ಹಾಗೆ ಕೊಡ್ತಾರೆ. ಅದನ್ನು ನಾವು ಕಟ್ಟಿ ದೇವರ ಸ್ಟ್ಯಾಂಡಲ್ಲಿ ಇಡಬೇಕು. ಇಟ್ಟರ ನೆಕ್ಸ್ಟ್ ಡೇ ಏನು ಮಾಡಬೇಕಂದ್ರೆ, ಹಿರಿಯರಿಗೆ ಕಿರಿಯರು ಆಶೀರ್ವಾದ ಮಾಡಿ ಅದು ಅಕ್ಷತೆ ಕಾಳುಗಳನ್ನು ಹಾಕಬೇಕು. ಮತ್ತು ಉಳಿದ ಅಕ್ಷತೆ ಕಾಳನ್ನು ಏನು ಮಾಡಬೇಕಂದ್ರೆ, ಜನವರಿ 22ರಂದು ಸಂಜೆ ಪಾಯಸ ಮಾಡಬೇಕು. ಜಾನ್ವರಿ 22ರಂದು ನಮಗೊಂದು ಹಬ್ಬ ಅಂತ ಹೇಳ್ಬೋದು. ಯಾಕಂದರೆ ಇದೊಂದು ಮೊದಲ ಸರ್ತಿ ನಮಗೊಂದು ಖುಷಿಯ ದಿನ ಆ ಒಂದು ಜನವರಿ 22. ಹಾಗಾಗಿ ನಾವೇನು ಮಾಡಬೇಕು, ಒಂದು ದೀಪಾವಳಿ ಆಚರಿಸಬೇಕು. ಹಾಗೆ ನಮ್ಮ ಮೋದಿಜಿಯವರು ಹೇಳಿದರೆ ಎಲ್ಲರೂ ಮನೆಯಲ್ಲಿ ದೀಪಗಳು ಪ್ರಜ್ವಲವಾಗಿರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಜನವರಿ 22ರಂದು ದೀಪವನ್ನು ಬೆಳಗಿಸಬೇಕು. ಅದು ಕೂಡ ಉತ್ತರ ದಿಕ್ಕಿನಲ್ಲಿ 5 ದೀಪಗಳನ್ನು ಶ್ರೀರಾಮನನ್ನು ಜಪಿಸಿ ಇಡಬೇಕು. ಮತ್ತು ನೀವು ಯಾವಾಗ ಅವರು ನಮಗೆ ಅಕ್ಷತೆ ಕಾಳುಗಳನ್ನು ಕೊಡ್ತಾರೋ ಅದರ ದಿನದಂದು ನಾವು ಎಲ್ಲರೂ ಸಸ್ಯಾಹಾರಿ ತಿನ್ನಬೇಕು. ಮತ್ತು ಜನವರಿ 22ರಂದು ನಾವು ಜಪಿಸಬೇಕು. ಇವತ್ತಿಂದ ನಮಗೆ ಅಕ್ಷತೆ ಕಾಳುಗಳನ್ನು ಕೊಟ್ಟರೆ ಇವತ್ತಿಂದ ನಾವು ರಾಮನ ಭಜನೆ ಮಾಡಬೇಕು. ರಾತ್ರಿ ಒಂದು 8 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಒಂದು ಅರ್ಧ ಗಂಟೆ ನಮ್ಮ ದೇವರ ಭಜನೆ ಮಾಡಿ ಮತ್ತೆ ನಾವು ಊಟವನ್ನು ಸೇವಿಸಬಹುದು. ಹಾಗೆ ನಾವು ಜನವರಿ 22ರಂದು ಎಲ್ಲರೂ ವಿಜೃಂಭಿಸಿ ಈ ಒಂದು ಜನವರಿ 22ರಂದು ನಮ್ಮ ಮನೆಯಲ್ಲಿ ನಾವು ಶ್ರೀರಾಮನ ದರ್ಶನ ಮಾಡೋಣ ಅಂತ ಹೇಳ್ತಾ